ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನಂದರೆ ಇವತ್ತು ನಾವು ಬೆಂಗಳೂರಿಗೆ ಮುಕ್ತಾಯಕೊಂಡು ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಸೊ ಇದೇ ಲಾಸ್ಟ್ ಟೋಲು. ಎಲ್ಲ ರೈಡರ್ಸ್ಗಳು ಎಲ್ಲ ರೈಡ್ ಮಾಡ್ತಾವ್ರೆ. ಸೊ ಆಲ್ ರೈಡರ್ಸ್ಗೆ ಹೇಳೋಣ, ಒಳ್ಳೆಯದಾಗಲಿ, ಕಂಟಿನ್ಯೂ ಹೀಗೆ ರೈಡ್ಸ್ನ ನಡೀತಾ ಇರಲಿ ಅಂತ ಹೇಳಿಬಿಟ್ಟು ನಾವು ಬೆಂಗಳೂರಿಗೆ ಗುಡ್ ಬೈ ಹೇಳೋದಷ್ಟೇ. ಸಾಪ್ ಚಲೋ ನಡೀರಿ, ನಮ್ಮ ಊರ ಕಡೆ ಪಯಣ ಸಾಗಿಸೋಣ. ಮೈಸೂರು ರೋಡ್, ಎಲೆಕ್ಟ್ರಾನಿಕ್ ಸಿಟಿ, ಕನಕಪುರ ರಸ್ತೆ. ಸೊ ಬೆಂಗಳೂರಲ್ಲಿ 2 ವರ್ಷ ಫುಲ್ಲು ಲ್ಯಾಬ್ದೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಇನ್ನೇನು ಸಾಕಪ್ಪ ನಡು ಊರಿಗೆ ಹೋಗೋಣ ಅಂದ್ಬಿಟ್ಟು ಇವಾಗ ಹೋಗ್ತಾ ಇರೋದು. ಸೊ ಮುಂಚೆನೇ ಪ್ಲ್ಯಾನ್ ಮಾಡಿದ್ದೆ ಹೋಗ್ಬೇಕು ಅಂತ. ಸ್ವಲ್ಪ ದಿನ ಕೂದ್ರೆ ಆಯ್ತೇನೋ, ಎಕ್ಸಾಮ್ಸ್ಗಳೆಲ್ಲ ಇತ್ತಲ್ಲ. ಸೊ ಇವಾಗಷ್ಟು ಇಲ್ಲಿ ಇರೋದಂತ ಇದೆ. ಬೆಂಗಳೂರಿಗೆ ಬಂದೆ ನಮ್ಮಪ್ಪ ಬ್ಯಾಗ್ ಆಯ್ತಲ್ಲ ಗುರು, ಇಲ್ಲಿ ತಗೊಳಕ್ಕೆ ಇದನ್ನ ಕಟ್ಟಬೇಕು ಅಂತ ಪ್ಲಾನ್ ಆಗಿದ್ದೀನಿ. ತಿಂಡಿ ಏನಿದೆ ಸರ್? ಹಾಂ ಹೌದಾ? ಇದು ಉದ್ದ ಯಾವುದಿದೆ? ಇಲ್ಲ ಇಲ್ಲ, ಅದು 1-2 ಪದಾರ್ಥ ಮಾಡ್ಬಿಡಿ. ಅದೇ ಅದಕ್ಕೆ ಅಷ್ಟು ದುಡ್ಡು ಬೇಕಾಗಲ್ಲ ಅದು. ನೋಡಿದ್ದು ಮುಂಜಾನೆ ಪ್ಲಾನ್ ಇತ್ತು ಇದು ನಾನು ಈ ಥರ ಕಟ್ಟಬೇಕು ಅಂತ. ನಾನೇ ನೋಡೋಣ ಎಲ್ಲಿ ತನಕ ಆಗುತ್ತೆ, ಅಲ್ಲಿ ತನಕ ತೊಗೊಂಡು ಹೋಗೋಣ. ಅದಾದ್ಮೇಲೆ ಮುಂದೆ ಕಟ್ಟೋದಾಗಿತ್ತು ಅಂತ ಅಷ್ಟೇ. ಓಕೆ ಗಾಯ್ಸ್, ಫುಲ್ಲು ಟ್ರಕ್ಕಿಂಗ್ ಥರ ಆಗ್ಬಿಡ್ತು ನಮ್ಮ ಗಾಡಿ. ಟ್ರಕ್ಕಿಂಗ್ ಬೈಕ್ ಥರ ಆಗ್ಬಿಡ್ತು. ಸದ್ಯಕ್ಕೆ ಇವೇ ಗ್ಲೌಸ್ ಸಿಕ್ಕೋಬ್ರು ಹಾಕೊಂಡು ಬಂದೆ. ಇನ್ನೊಂದು ಗ್ಲೌಸು ಇದ್ದಾವೆ, ಮೋಸ್ಟ್ಲಿ ಈ ಕಡೆ ಇದ್ದಾವೆ, ಹಾಕೋಬೇಕಿತ್ತವೇ. ಬಟ್ ಅದು ಹಾಫು ನೋಡೋಣ, ಬನ್ನಿ ಮುಂದೆ ಹಾಕೊಂಡ್ರೆ ಆಯಿತು. ಸರಿ, ಕಾಲಕ್ಕೆ ದೊಡ್ಡ ಕಷ್ಟ ಅಲ್ಲ ಗುರು, ಹಿಂಗೆ ಹಾಕ್ಬೇಕಿಲ್ಲ ಗುರು. ಇಲ್ಲಿ ಚೆನ್ನಾಗಿದೆ, ಅದು ಯಾವುದೋ ಹೆಸರು ಇಲ್ಲ ಅನ್ಸುತ್ತೆ. ಹೆಸರು ಇಲ್ಲ ಗುರು, ಇಲ್ಲೈತೆ ಹೋಟೆಲ್ ಸುಲ್ತಾನ್ ಅಂತ. ಏನೋ ಗೊತ್ತಿಲ್ಲ, ಇಡ್ಲಿ ಜೊತೆ ಸಾಂಬಾರು ಮಾತ್ರ ಸಖತ್ತಾಗಿತ್ತು ಗುರು. 60 ರೂಪೀಸ್ ತಗೊಂಡವನೇ, ಒಳ್ಳೆ ನಾಷ್ಟ ಮಾಡಿದ್ವಿ. ರೋಡ್ ಚೆನ್ನಾಗಿದೆ ಗುರು. ಇನ್ನು ಅಲ್ಲಿ ನಮ್ಮೂರು ಸೈಡು ಸ್ವಲ್ಪ ಒಂದು 10 ಕಿಲೋಮೀಟ್ರನ್ನೂ ಚೆನ್ನಾಗಿಲ್ಲ ಅಷ್ಟೇ. ಅದು ಬಿಟ್ಟರೆ ಉಳಿದಿರೋದು ಎಲ್ಲ ಕಡೆನೂ ರೋಡ್ ಸಖತ್ತಾಗಿದೆ. ಫಸ್ಟ್ ಟೈಮ್ ಗುರು ಸೋಲೋ ರೈಡು, ಒಳ್ಳೆ ಮಜಾ ಬರುತ್ತೆ ಆ್ಯಕ್ಚುಲಿ. ಬಟ್
ಕೇರ್ಫುಲ್ ಆಗಿ ಹೋಗ್ಬೇಕು ಅಷ್ಟೇ. ಯಾಕಂದರೆ ಅಕ್ಕಪಕ್ಕದಲ್ಲಿ ಜೊತೆಲಿ ಯಾರೂ ಇರೋಲ್ಲ, ಇರೋರೆಲ್ಲ ಹೆಲ್ಪ್ ಮಾಡ್ತಾರೆ, ಹಂಗೇನು ಎಲ್ಲರೂ ಹಂಗೆ ಇರೋಲ್ಲ. ಅಂದರೂ ಒಂದು ನಮ್ಗೆ ಕೇರ್ಫುಲ್ ಆಗಿ ಇರಬೇಕು ಅಷ್ಟೇ. ಅಷ್ಟೊಂದು ರಶ್ ಏನಿಲ್ಲ ಗುರು, ರೋಡು ಪರವಾಗಿಲ್ಲ. ಓಕೆ ಓಕೆ. Our first time solo ride in 550-60 kilometer mostly. Probably 60 kilometer ಆಗುತ್ತೆ. ಓ ಜಿಪ್ ಹಾಕೊಳ್ಳೋದು ಮರ್ತ್ಬಿಟ್ಟೆ. ಇದು ಹಾಕಿಟ್ಟು ಬದಾಡ್ತೈತೆ ಹುಡುಗರು. ಜಾಕೆಟ್ಗೆ ಜಿಪ್ ಹಾಕೋಬೇಕು, ಬಟ್ ಇಲ್ಲಿ ನಿಲ್ಸಂಗಿಲ್ಲಲ್ಲಪ್ಪ. ಬನ್ನಿ ಒಂಚೂರು ಮುಂದೆಲ್ಲ ಚೆನ್ನಾಗಿರೋ ಅಲ್ಲೈತೆ. ಮತ್ತೆ ಹಂಗೆ ಬೀಳ್ತೈತೋ ದೇವ್ರನಿಗೆ ಗೊತ್ತಿಲ್ಲ. ಸೆಕೆಂಡ್ ಹೇಳ್ಬಿಟ್ಟು ಜಿಪ್ ಹಾಕೋಣ. ಬೆಳಗಾವಿ ಹೀರೋ ಇಲ್ಲೇ ತಿಂಡಿ ಮಾಡ್ಕೊಂಡಾನೆ ಏನೋ ಹಿಂದೆ. ಇವಾಗ ಮೋಸ್ಟ್ಲಿ ಸಿಟಿ ಬಂತು ಅನ್ಸುತ್ತೆ, ಹೀರಿಯವ್ರು ಬಂತು ಇವಾಗ. ಇಲ್ಲೇ ತಿಂಡಿ ಮಾಡಿಕೊಂಡು ಇವಾಗ ಬಿಡ್ತಾ ಇದ್ದೀನಿ. 150 ಕಿಲೋಮೀಟ್ರ್ ಕಂಪ್ಲೀಟ್ ಆಯಿತು. 159 ಆಗೈತೆ ಟ್ರಿಪ್. ಇನ್ನೇನಿದ್ರು ಜಸ್ಟ್ 380 ಕಿಲೋಮೀಟ್ರ್ ತೋರಿಸೋತಪ್ಪ. ಏನು ಗುರು ಇಪ್ಪಟ್ಟಿ ಕ್ಯಾಮ್ರಾ ಹಾಕ್ಬಿಟ್ಟವ್ರೆ. ಬಳ್ಳಾರಿಗೆ ಹಿಂಗೆ ಹೋಗ್ಬಿಟ್ರೆ ನಾನು ಮುರ್ಗ ಹೋಗ್ಬಿಡ್ತೀನಿ. ಚಿತ್ರದುರ್ಗ ದಾವಣಗೆರೆ. ಸ್ಟೇಟ್ ಹೋಗ್ಬೇಕಿತ್ತು, ನನ್ನ ಮೇಲೆ ತಗೊಂಬಿಟ್ಟೆ. ಇವಾಗ ಯೂಟರ್ನ್ ತಗೋಬೇಕು. ಗಾಡಿ ಬರ್ತಾ ಇಲ್ವಾ? ಗುರು ಬೇಗ ತಗೊಂಬಿಟ್ರೆ. ಯಾರು ಹೆಲ್ಮೆಟ್ ಹಾಕೊಂತಿಲ್ವಲ್ಲ ಗುರು? ಯಾರು ಪೊಲೀಸ್ ರೆಡಿ ಅಲ್ವಾ ಇಲ್ಲಿ? ಏನು ಕತೆ? ಸೇಫ್ಟಿಗೆ ಹೆಲ್ಮೆಟ್ ಇರೋದೇ ಬೆಸ್ಟ್. ಹಿಂಗೆ ಹೋಗ್ಬೇಕಿತ್ತು, ಹೆಂಗೋ ಹೋಗ್ಬಿಟ್ಟೆ. ಈ ರೂಟ್ಗೆ ಹೋಗ್ಬೇಕು. ಓ ಗಾಡಿ ಕಂಪ್ಲೀಟ್. 10,000 ಕಂಪ್ಲೀಟ್. 10,000 ಓಡಿಸ್ಬಿಟ್ಟೆ ಗುರು ಗಾಡಿನ. ಇರಿ ನಮಗೆ ತೋರಿಸ್ತೀನಿ ನಮ್ಮ ಗಾಡಿ ಎಷ್ಟು ಹೊಡಿದೆ ಗೊತ್ತಾ? ಇದ್ರಿಗೋಸ್ಕರ ವೇಟಿಂಗ್ ಇತ್ತು ಗುರು. ಯಪ್ಪ ಏನಾದ್ರು ಸೈಡ್ ಸ್ಟ್ಯಾಂಡ್ ಹಾಕೋಕ್ಕೆ ಜಾಗ ಇಲ್ಲ. ಬ್ಯಾಗ್ ಏನಾದರೂ ಒಳ್ಳಾಡೈತೇನಪ್ಪ. ಹಿಂದಿಂದ ನೋಡ್ಬೇಕಿದೆ, ಹಿಂಗೆ ನೋಡ್ತಾರೆ ಗೊತ್ತಾಗಲ್ಲ. ಸ್ವಲ್ಪ ಕ್ರಾಸ್ ಆಗೈತೆ ಗುರು. ಓ ಮಡ್ಡಿ ಮಗಂದು ಎತ್ತಿದ್ದು ಬಂದಿದ್ದಪ್ಪ. ಇನ್ನು ಮುಂದೆನೇ ಬೀಳು ಗುರು, ಪರವಾಗಿಲ್ಲ, ನಮಗೆ ಅಡ್ಜಸ್ಟ್ ಮಾಡ್ಕೊತೀವಿ. ಸೊ ಬನ್ನಿ, ಏನದು ಸ್ಪೆಷಾಲಿಟಿ ಅಂದರೆ ತೋರಿಸ್ತೀನಿ.